ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ನಮ್ಮೂರಲ್ಲಿ ಜಾತ್ರೆ ಇತ್ತು, ಮಾರಿ ಹಬ್ಬ. ಅದರಿಂದ ದೇವರನ್ನು ಊರಿಂದ ತಂದು ಗೋಮುಖ ಅಂತ ಒಂದು ಕ್ಷೇತ್ರ ಇದೆ, ಅಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ರು. ಆವಾಗ ವಿಡಿಯೋ ಮಾಡ್ತಾ ಇರೋದು. ಅಲ್ಲಿಗೆ ನಮ್ಮೂರಲ್ಲಿ ಏನೇ ಫಂಕ್ಷನ್ ಆದರೂ ದೇವ್ರನ್ನ ತಗೊಬಂದು ಪೂಜೆ ಮಾಡಿಕೊಂಡು ಹೋಗೋದು ಪದ್ಧತಿ. ಈಗ ನನ್ನ ಮಗ ತೋರಿಸು ಅಂತ ಹೇಳ್ತಾ ಇದ್ದ, ಹಾಗೆ ನಾನು ವಿಡಿಯೋ ಮಾಡೋಣ ಅಂತ ಹೋದೆ. ಫಸ್ಟೇ ಹೋಗಿದ್ವಿ, ಬಟ್ ಕಾಣಿಸ್ಲಿಲ್ಲ. ಅವ್ರು ಮೂವ್ ಆಗೋದ್ರು. ದೇವಸ್ಥಾನ ಒಳಗಡೆ ಹೋಗಿದ್ದು, ಆಮೇಲೆ ಬರಬೇಕಾದ್ರೆ ವಿಡಿಯೋ ಮಾಡಿಕೊಂಡೆ. ಅಲ್ಲಿಂದ ಇವಾಗ ದೇವರನ್ನ ತಗೊಂಡೋಗಿ ಊರನ್ನೆಲ್ಲ ಒಂದು ಸುತ್ತ ಬಂದು ಪೂಜೆ ಮಾಡಿಸ್ತಾ ಎಲ್ಲ ಮನೆಯಿಂದನೂ ಪೂಜೆ ಮಾಡ್ತಾರೆ. ಆವಾಗ ಒಂದು ಸುತ್ತು ಊರನ್ನೆಲ್ಲ ಬರುತ್ತೆ ದೇವರು. ಬಂದಮೇಲೆ ದೇವಸ್ಥಾನದೊಳಗಡೆ ಹೋಗೋದು. ಅದಕ್ಕೆ ಈಗ ನಾನು ಮತ್ತು ನನ್ನ ಬ್ರದರ್ ಇಬ್ಬರು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ದೇವರು ಹೋಗೋದು ತನಕ ಹೋಗಬೇಕು ಅಂತ ಹೇಳಿಬಿಟ್ಟು, ಅವ್ರು ಹೋದ್ಮೇಲೆ ಹೋದರೆ ಏನು ಫುಲ್ ರಶ್ಶು, ಆಮೇಲೆ ಹೋಗು ಪ್ರಯೋಜನ ಇಲ್ಲ, ಎಲ್ಲ ಮುಗ್ದೋಗಿರುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಹೋದ್ವಿ. ಅಷ್ಟಕ್ಕೆ ಎಲ್ಲರೂ ಮಾಡಕ್ಕೆ ಅಂತಾರೆ ಅಲ್ಲ, ಅದನ್ನು ಇಟ್ಟಿದ್ರು. ಇನ್ನೂ ದೇವರು ಬಂದಿರಲಿಲ್ಲ, ಇವಾಗ ತಾನೇ ಹೋಗಿತ್ತು. ಆ ಕಡೆಯಿಂದ ಬರಬೇಕಾಗಿತ್ತು ದೇವಸ್ಥಾನದ ಹತ್ರ. ಇನ್ನೇನು ಬಂತು, ನಾವು ಅಷ್ಟರಲ್ಲಿ ಪೂಜೆ ಮಾಡಿಸ್ಕೊಬಂದ್ಬಿಡೋಣ, ದೇವ್ರು ಬಂದಮೇಲೆ ದೇವಸ್ಥಾನದೊಳಗಡೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫಾಸ್ಟಾಗಿ ಹೋಗ್ತಾಯಿದ್ದೀವಿ. ಎಲ್ಲರೂ ಪೂಜೆ ಮಾಡಿ ಇಟ್ಕೊಂಡಿದ್ರು ದೇವರಿಗೆ ನೈವೇದ್ಯ ಮಾಡೋದಕ್ಕೆ. ಎಲ್ಲನೂ ಬೆಲ್ದನ ಏನು ಮಾಡಿದ್ದಲ್ಲಿ ಮಾಡ್ತಾರೆ ಅವರು, ಅದನ್ನು ಮಾಡಿ ಇಟ್ಟಿದ್ರು. ನನಗೆ ಅದ್ರ ಬಗ್ಗೆ ಏನೂ ಅಷ್ಟೊಂದು ಗೊತ್ತಿಲ್ಲ. ನನ್ನ ತಮ್ಮ ಮತ್ತು ನಮ್ಮ ಅಪ್ಪ ಇಬ್ಬರು ಹೋಗ್ತಾಯಿದ್ರು ದೇವಸ್ಥಾನದೊಳಗಡೆ. ನಾನು ಮತ್ತು ನಮ್ಮಮ್ಮ ಹಿಂದ್ಗಡೆ ಹೋಗ್ತಾಯಿದ್ವಿ. ನೋಡಿ ಎಷ್ಟೊಂದು ರಶ್ ಇದೆ, ಕ್ಯೂ ಆ ಕಡೆ ಈ ಕಡೆ ದೇವ್ರನ್ನ ನೋಡೋಕ್ಕೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನದೊಳಗಡೆ. ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಎಲ್ಲನೂ ಮಾಡಿದರು. ನಮ್ಮ ಮಾವನೇ ಆರತಿ ಕೊಡ್ತಾಯಿತ್ತು. ಹಾಗೆ ನಮ್ಮ ಮಾವನ ಹತ್ರ ಮಾತಾಡಿಕೊಂಡು ಆರತಿನೆಲ್ಲ ಇಸ್ಕೊಂಡು, ಹಾಗೆ ನಮ್ಮೂರವರೆಲ್ಲ ತುಂಬ ಜನ ಇದ್ದರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಹೋಗೋಣ ಬನ್ನಿ, ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗೆಲ್ಲ ಅಲಂಕಾರ ಮಾಡಿದ್ದಾರೆ. ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದರು. ದೇವರು ಒಳಗಡೆ ಬಂದಾಗ ಪೂಜೆ ಮಾಡಬೇಕಲ್ಲ, ಅದಕ್ಕೆ ತುಂಬ ಜನ ಇದ್ದರು ಗೊತ್ತಿರೋರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ದೇವರನ್ನ ಹಾಗೆ ವಿಡಿಯೋ ಮಾಡಿಕೊಂಡು ದೇವಸ್ಥಾನದೊಳಗಡೆನೂ ಕೂಡ ಒಬ್ಬರು ಮಾತಾಡಿಸಿದ್ರು. ಒಳಗಡೆ ನಿಂತಿದ್ದಾರಲ್ಲ, ಅವರು ನಮ್ಮ ತೋಟದ ಪಕ್ಕದಲ್ಲೇ ಇರೋದು ಅವ್ರ ತೋಟ, ಹಾಗಾಗಿ ಬರ್ತಾರೆ ಅವರು ಮಾತಾಡಿಸಿದ್ರು. ಎಲ್ಲರ ಜೊತೆನೂ ಮಾತಾಡಿಕೊಂಡು ಹಾಗೆ ದೇವ್ರನ್ನೂ ನೋಡಿಕೊಂಡು ನನ್ನ ಮಗನಿಗೆ ಒಂದು ಫೋಟೋ ತಗೊಡು ಅಂತ ಹೇಳ್ದೆ. ಆ ಕಡೆ ತಿಳ್ಕೊಂಡ. ಹಾಗೆ ಸರಿ ಬಿಡು, ಇಲ್ಲಿ ರಶ್ ಇರುತ್ತಲ್ಲ, ಫೋಟೋ ಎಲ್ಲ ತೆಗಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ವಿಡಿಯೋ ಮಾತ್ರ ಮಾಡಿಕೊಂಡೆ. ಅಷ್ಟಕ್ಕೆ ದೇವಸ್ಥಾನದ ಹತ್ರನೇ ಬಂತು. ನಮ್ಮದು ಪೂಜೆ ಅಷ್ಟಕ್ಕೆಲ್ಲ ಮುಗ್ದಿತ್ತು. ಒಂದು 10 ನಿಮಿಷ ರಶ್ ಇರಲಿಲ್ವಲ್ಲ, ಅದರಿಂದ ಬೇಗನೆ ಮುಗಿತ್ತು. ಹಾಗೆ ಕರಿತಾಯಿದ್ರು ನಮ್ಮ ಪಾಪುನ. ಅಲ್ಲಿ ಬಾ ಮನೆಗೆ ಹೋಗೋಣ ಅಂತ, ಅವನು ಬರಲ್ಲ ನಾನು ಅಂತ ಅಂತಿದ್ದ. ಸರಿ ಫೋಟೋನಾರು ತೆಗಿಸ್ಕೊ ಅಂತ ಹೇಳ್ತಾಯಿದ್ರು. ಆಮೇಲೆ ನಿಂತಿದ್ದ ಒಂದು ಸ್ವಲ್ಪ ಹೊತ್ತು. ಆ ಫೋಟೋ ತಗೊಂಡೆ, ಒಂದೇ ಎರಡೋ ಏನೋ, ಅಷ್ಟೊಂದು ಕ್ಲಾರಿಟಿ ಬರಲಿಲ್ಲ ಫೋಟೋದಲ್ಲಿ. ಮತ್ತು ಅವನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದುಬಿಡೋಣ, ದೇವ್ರು ಬರೋದ್ರೊಳಗಡೆ ಹೇಳ್ಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮನ ಹೊರಗಡೆ ಕರ್ಕೊಂಡು ಧೂಪ ಹಾಕ್ಬಿಟ್ಟು ನಾನು ಅಮ್ಮ ಇಬ್ಬರೂ ಬರೋದಕ್ಕೆ ಬಂದ್ವಿ. ಅಮ್ಮನೂ ಮತ್ತು ನಾನು ಇಬ್ಬರೂ ಮನೆ ಇನ್ನೇನು ಹೊರಗಡೆ ಬಂದ್ವಿ. ನನ್ನ ಮಗ ಅದು ತಗೊಡು ಇದು ತಗೊಡು ಅಂತ ಹೇಳ್ತಾ ಇದ್ದ. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗೀತಲ್ಲ, ಇನ್ನು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.